ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ಸ್ಥಳದಲ್ಲೇ ಇದ್ದಾರೆ. ಪೃಥ್ವಿರಾಜ್ ಅವರಿಂದ ಹೆಚ್ಚಿನ ಮಾಹಿತಿನ ಪಡೆಯೋಣ. ಅದು ಹೇಗೆ ಬಂತು ಲಾರಿ, ಏನು ಕತೆ, ಈ ಬೈಕ್ ಸವಾರ ಅಡ್ಡ ಬಂದದ್ದು ಹೇಗೆ, ಅದಾದ ನಂತರ ಎಲ್ಲಿಂದ ತಗೊಂಬಂದು ಎಲ್ಲಿಗೆ ಗಾಡಿ ತಗೊಂಬಂದು ಗುದ್ದದ, ಇದೆಲ್ಲದರ ಬಗ್ಗೆನೂ ಕೂಡ ಅವರಲ್ಲಿ ಒಂದು ಪ್ರತ್ಯಕ್ಷ ವಿವರಗಳನ್ನು ಕೊಡ್ತಾರೆ. ಪೃಥ್ವಿರಾಜ್, ನೀವು ಸ್ಥಳದಲ್ಲೇ ಇದ್ದೀರಿ, ಒಂದಷ್ಟು ವಿವರಿಸಿ ಹೇಳಿ ಇಡೀ ಘಟನೆ ಯಾವ ರೀತಿ ಆಯಿತು. ಯಾಕಂದರೆ ನಾವು ಬೆಳಗ್ಗೆ ದೃಶ್ಯಾವಳಿಗಳನ್ನು, ಈ CCTV ದೃಶ್ಯಾವಳಿಗಳನ್ನು ತೋರಿಸಿದಂಥ ಸಂದರ್ಭದಲ್ಲಿ ಸರಿಯಾಗಿ ಗೊತ್ತಾಗಲ್ಲ. ಅದು ಜನ ಕಿಕ್ಕಿರ್ ನೆರೆದಿದ್ರು, ಯಾರೋ ಬೈಕ್ನೂ ಅಡ್ಡ ಬಂದ, ಅಲ್ಲಿಂದ ಬಂದಂತ ಸೀದಾ ಇವನು ನುಗ್ಸೇ ಬಿಟ್ಟ ಕ್ಯಾಂಟರ್ನ. ಸ್ಥಳದಲ್ಲೇ ಇದ್ದೀರಿ, ಅದೆಲ್ಲವನ್ನೂ ಕೂಡ ವಿವರಿಸಿ ಹೇಳಿ ಪೃಥ್ವಿ. ಖಂಡಿತ ರಂಗನಾಥ್, ಈ ಒಂದು 9 ಜನರನ್ನ ಬಲಿ ಪಡೆದಂತಹ ಮತ್ತೆ ಇನ್ನು ಸಾಕಷ್ಟು ಜನರಿಗೆ ಗಾಯ ಆದಂತಹ ಈ ಘಟನೆ ಏನಿದೆ, ಘಟನೆ ಸ್ಪಾಟ್ನಲ್ಲಿ ಇದ್ದೀನಿ. ಈ ಹೇಗೆ ನಡೀತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇದು ನೋಡ್ಬೋದಾಗಿದೆ, ಇದು ಏನು ಹೈವೇ ಏನಿದೆ, ಇದು ಹಾಸನ್ ಕಡೆಯಿಂದ ಮೈಸೂರಿಗೆ ಹೋಗುವಂತ ರಸ್ತೆ. ಈ ಕಡೆ ಹಾಸನ್ ಬರುತ್ತೆ, ಈ ಕಡೆ ಹೋದ್ರೆ ಮೈಸೂರು ಬರುತ್ತೆ. ಸೊ ಇಲ್ಲೇನೀಗ ಕ್ಯಾಂಟರಿಂಗ್ ಪಾಸ್ ಆಯಿತು. ಸೊ ಇದೇ ಮಾರ್ಗದಲ್ಲಿ ಆ ಒಂದು ಕ್ಯಾಂಟರ್ ನಿನ್ನೆ ರಾತ್ರಿ ಬರ್ತಾ ಇರುತ್ತೆ, ಆ ಕಡೆಯಿಂದ ಕ್ಯಾಂಟರ್ ಬರುತ್ತೆ. ಕ್ಯಾಂಟರ್ ಬಂದು ಬೈಕ್ ಇಲ್ಲಿ ಹೋಗ್ತಾ ಇರುತ್ತೆ, ಅಂದ್ರೆ ಬೈಕ್ ಆ ಕ್ಯಾಂಟರ್ ಅಲ್ಲಿ ಬರುತ್ತೆ, ಬೈಕ್ ಈ ಭಾಗದಲ್ಲಿ ಹೋಗ್ತಾ ಇರುತ್ತೆ. ಆರಂಭಿಕ ಹಂತದಲ್ಲಿ ಕ್ಯಾಂಟರ್ ಬಂದು ಬೈಕಿಗೆ ಇಲ್ಲಿ ಡಿಕ್ಕಿ ಹೊಡೆಯುವಂಥದ್ದು. ಇಲ್ಲಿ ಡಿಕ್ಕಿ ಹೊಡೆದ ತಕ್ಷಣ ಆ ಬೈಕನ್ನು ಎಳ್ಕೊಂಡು ಮುಂದಕ್ಕೆ ಹೋಗುತ್ತೆ, ಅಂದ್ರೆ ಆ ಬೈಕನ್ನು ಸೀದಾ ಎಳೆದುಕೊಂಡು ಇದೇ ರಸ್ತೆಯಲ್ಲಿ ಹೋಗುತ್ತೆ. ಆ ಬೈಕ್ ಅವನು ಅಲ್ಲಿ ಬೀಳ್ತಾನೆ, ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಆ ರಕ್ತದ ಮಡುವು ಕೂಡ ಈಗಲೂ ಅದೇ ರೀತಿ ನೋಡ್ಬೋದಾಗಿದೆ. ಸೊ ಬೈಕ್ ಅವನು ಇಲ್ಲಿ ಬಿದ್ದು ಇಲ್ಲೇ ಪ್ರಾಣವನ್ನ ಆತ ಬಿಡ್ತಾನೆ. ಒಂದು ಏನಿಲ್ಲ ಅಂದ್ರೆ 10-15 ಅಡಿಗಳಷ್ಟು ದೂರ ಆ ಬೈಕ್ ಅವನ್ನ ಕ್ಯಾಂಟರ್ ಎಳ್ಕೊಂಡು ಬರುತ್ತೆ, ಆತ ಇಲ್ಲಿ ಬೀಳ್ತಾನೆ. ಸೊ ಅದಾದ ಬಳಿಕ ಈ ಕ್ಯಾಂಟರ್ ಪಕ್ಕದ ಡಿವೈಡರ್ ಅನ್ನ ಗುದ್ದಿ ಪಕ್ಕಕ್ಕೆ ಹೋಗುವಂಥದ್ದು. ಈ ರಸ್ತೆ ನೋಡ್ಬೋದಾಗಿದೆ, ಇದರ ಪಕ್ಕದಲ್ಲಿರುವಂತಹ ಈ ಡಿವೈಡರ್ ಏನಿದೆ, ಸೊ ಈ ಡಿವೈಡರ್ಗೆ ಗುದ್ದುತ್ತೆ. ಇಲ್ಲಿ ಇಷ್ಟು ದೂರ ಅಲ್ಲಿ ನೋಡ್ಬೋದಾಗಿದೆ, ಸುಮಾರು ಒಂದು 20-22 ಅಡಿಗಳಷ್ಟು ಈ ಡಿವೈಡರ್ ಮುರಿದೋಗಿರುವಂಥದ್ದು. ಇಷ್ಟು ದೊಡ್ಡ ಕಬ್ಬಿಣದ ಚೂರುಗಳೇನಿರುತ್ತೆ, ಸೊ ಈ ಒಂದು ಕಬ್ಬಿಣ ಅಂದ್ರೆ ಗಟ್ಟಿಮುಟ್ಟಾದ ಕಬ್ಬಿಣ ಏನಿರುತ್ತೆ, ಇದನ್ನ ಇಲ್ಲಿಗೆ ಡಿಕ್ಕಿ ಹೊಡಿತೆ. ಇದು ಡಿಕ್ಕಿ ಹೊಡೆದು ಪಕ್ಕದಲ್ಲೇ ಆ ಒಂದು DJ ನಡೀತಾ ಇರುತ್ತೆ. ಆ DJ ನಡೀತಾ ಇರುವಂತಹ ಮಾಬ್ ಏನಿರುತ್ತೆ, ಆ ಒಂದು ಸಾಕಷ್ಟು ಜನರಲ್ಲಿ ಏನು ಕುಣಿತಾ ಇರ್ತಾರೆ. ಸೊ ಅಲ್ಲಿಗೆ ಆ ಒಂದು ಕ್ಯಾಂಟರ್ ಡಿಕ್ಕಿ ಹೊಡೆಯುತ್ತೆ. ಕ್ಯಾಂಟರ್ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಅಲ್ಲಿ ಆ ಸ್ಪಾಟ್ನಲ್ಲಿ 4 ಜನ ಮೃತಪಡ್ತಾರೆ. ಇಲ್ಲಿ ಬೈಕ್ ಸವಾರ ಕೂಡ ಸ್ಥಳದಲ್ಲೇ ಮೃತಪಡ್ತಾನೆ. ಅಲ್ಲಿಗೆ 5 ಜನ ಸ್ಪಾಟ್ನಲ್ಲೇ ಮೃತಪಡ್ತಾರೆ. ಅದಾದ ಬಳಿಕ ಆ ಗಾಯಾಳುಗಳು ಸಾಕಷ್ಟು ಜನರಾಗ್ತಾರೆ. ಆ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಟ್ಟು 9 ಜನರ ಸಾವನ್ನಪ್ಪುವಂಥದ್ದು. ಈ DJ ಗಣೇಶನ ಮೆರವಣಿಗೆ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ನೋಡ್ಬೋದಾಗಿದೆ, ಮುಂದೆ ಏನೋ ಆ ಡಿವೈಡರ್ ಇರುತ್ತೆ. ಸೊ ಆ ಒಂದು ಡಿವೈಡರ್ ಪಕ್ಕದಲ್ಲಿ ಒಂದು U-ಟರ್ನ್ ಇದೆ. ಸೊ ಈ ಭಾಗದಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಸೊ ಈ ಭಾಗದಲ್ಲಿ ಆ DJ ಇರುವಂಥದ್ದು. ಸೊ ಇಲ್ಲಿ DJ ಇರುತ್ತೆ, ಆ DJ ಪಕ್ಕದಲ್ಲಿ ಇರುತ್ತೆ, ಅದ್ರ ಮುಂದೆ ಗಣೇಶನ ಮೆರವಣಿಗೆ ಇರುತ್ತೆ. ಗಣೇಶನ ಮೆರವಣಿಗೆ ಇಲ್ಲಿವರೆಗೂ ತಲುಪಿರುತ್ತೆ. ಇನ್ನೊಂದು 5-10 ನಿಮಿಷಗಳಾದ್ರೆ ಈ U-ಟರ್ನ್ ಅನ್ನ ತೆಗೆದುಕೊಳ್ತಾ ಇತ್ತು. ಅಂದ್ರೆ ಇಲ್ಲಿ U-ಟರ್ನ್ ಏನಿದೆ, ಸೊ ಇಲ್ಲಿ ಕ್ರಾಸ್ ಮಾಡ್ತಾ ಇತ್ತು. ಆ ಎಕ್ಸಾಕ್ಟ್ ಅದು ನೀರಿಗೆ ಬಿಡುವಂತಹ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಇಲ್ಲಿಂದ ಒಂದು 5-10 ನಿಮಿಷಗಳಲ್ಲಿ ಇಲ್ಲಿ ಏನಲ್ಲಿ ಆ ರೈಲ್ವೆ ಕ್ರಾಸಿಂಗ್ ಕಾಣುತ್ತೆ. ಸೊ ಆ ರೈಲ್ವೆ ಕ್ರಾಸಿಂಗ್ ಬಳಿಗೆ ಇನ್ನೇನು ಇಲ್ಲಿಗೆ ಕ್ರಾಸ್ ಆಗಿ ಹೋಗ್ಲಿಕ್ಕಿತ್ತು. 10 ನಿಮಿಷಗಳ ಕಾಲ ಒಂಚೂರು ತಡ ಆಗಿದ್ರು ಕೂಡ ಕ್ಯಾಂಟರ್ ಬರೋ ಅಂಥದ್ದು. ಈ ಗಣೇಶನ ಮೆರವಣಿಗೆ ಈ ಒಂದು ರೈಲ್ವೆ ಕ್ರಾಸಿಂಗ್ ಏನಿದೆ, ರೈಲ್ವೆ ಕ್ರಾಸಿಂಗ್ ಅನ್ನ ಕಳೆದು ಹೋಗ್ತಾ ಇತ್ತು. ಅಲ್ಲಿಂದ ಮುಂದೆ ಹೋಗಿ ಅದನ್ನ ವಿಸರ್ಜನೆ ಮಾಡುವಂತ ಕೆಲಸ ಸಂಪೂರ್ಣವಾಗ್ತಾ ಇತ್ತು. ಅದ್ರ ಹಿಂದೆನೆ DJ ಇರ್ತಿದ್ದಂಥದ್ದು. ಆದ್ರೆ ಈ ಭಾಗದಿಂದ ಬಂದಂತಹ ಕ್ಯಾಂಟರ್ ಇನ್ನೇನು ಒಂದು 10 ನಿಮಿಷಗಳ ತಡವಾಗಿದ್ರು ಕೂಡ ಇದು ಪಾಸ್ ಆಗ್ತಾ ಇತ್ತು. ಆದ್ರೆ ಬಂದಂತ ಕ್ಯಾಂಟರ್ ಆತ ಆರಂಭಿಕ ಹಂತದಲ್ಲಿ ಏನು ಹಾಸನದ ಹತ್ರ ಇರುವಂತಹ ಒಂದು ಬೈಪಾಸ್ ಏನಿದೆ, ಸೊ ಅಲ್ಲೂ ಕೂಡ ಒಂದು ಆಟೋಕ್ಕೆ ಡಿಕ್ಕಿ ಹೊಡ್ಕೊಂಡು ಬಂದ ಅಂತ ಹೇಳಿ ಕೆಲವು ಸ್ಥಳೀಯರು ಮಾಹಿತಿಯನ್ನು ಕೊಡುವಂಥದ್ದು. ಆತ ಬಂದು ಬೈಕಿಗೆ ಡಿಕ್ಕಿ ಹೊಡಿತಾನೆ. ಬೈಕಿಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದಾಗಿದೆ, ಒಂದೇ ಅಲ್ಲಿ ಆಟೋಗೆ ಏನಾದ್ರೂ ಆತ ಡಿಕ್ಕಿ ಹೊಡೆದು ಬಂದಂತದ್ದೇ ನಿಜ ಆಗಿದ್ರೆ ಆತ ಗಾಬರಿಯಲ್ಲಿ ಬರ್ತಾ ಇರ್ತಾನೆ. ಸೊ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಆತರದಲ್ಲಿ ಅಪಘಾತ ಮಾಡಿದ್ದಾನೆ ಅಂತ ಊಹೆ ಮಾಡಬಹುದು. ಅದನ್ನ ಹೊರತುಪಡಿಸಿದ್ರೆ ಸೊ ಅಲ್ಲಿ ಆ ಒಂದು ಸ್ಥಳದಲ್ಲಿ ಏನು ಆ ಲೈಟಿಂಗ್ಸ್ ಎಲ್ಲಾನು ಹಾಕಿದ್ರು. ಈ ಬರುವಂತ ಸಂದರ್ಭದಲ್ಲಿ ಆತ ಕೂಡ ಸ್ಪೀಡ್ ಆಗಿದ್ದ. ಬೈಕ್ ಅನ್ನ ಗಮನಿಸಬಹುದಾಗಿದೆ, ಆ CCTV ದೃಶ್ಯಾವಳಿಗಳು ಮತ್ತೆ ಆ ಮೊಬೈಲ್ ನಲ್ಲಿ ತೆಗೆದಂತಹ ದೃಶ್ಯಾವಳಿಗಳು. ಬೈಕ್ ಅವನು ತುಂಬಾ ಸ್ಲೋ ಆಗಿ ಹೋಗ್ತಾ ಇರ್ತಾನೆ. ಆತ ಹೆಲ್ಮೆಟ್ ಕೂಡ ಧರಿಸಿರೋದ್ರಿಂದ ತುಂಬಾ ಸ್ಲೋ ಆಗಿ ಹೋಗ್ತಾ ಇರ್ತಾನೆ. ಅಂದ್ರೆ ಸ್ಥಳೀಯ ವ್ಯಕ್ತಿ ಆಗಿರೋದ್ರಿಂದ ಆ ಒಂದು ಗಣೇಶನ ಮೆರವಣಿಗೆ DJ ಅನ್ನ ಬೈಕಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆತನಿಗೆ ಏಕಾಏಕಿ ಬಂದು ಡಿಕ್ಕಿ ಹೊಡೆಯುವಂಥದ್ದು. ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಎದುರುಗಡೆ ಇದ್ದಂತ ಲೈಟ್ ಏನಾದ್ರೂ ಆತನಿಗೆ ಕಾಣಿಸ್ಲಿಲ್ವಾ, ಬೈಕ್ ಅವನು ಆತನಿಗೆ ಕಾಣಿಸ್ಲಿಲ್ವಾ, ಡಿಕ್ಕಿ ಆಗುತ್ತೆ. ಈ ರೀತಿ ಘಟನೆ ನಡೆಯುವಂಥದ್ದು ರಂಗನಾಥ್. ಎಸ್, ಬಹಳ ಎಳೆಯಾಗಿ ತುಂಬ ಚೆನ್ನಾಗಿ ವಿವರಿಸಿದಿರಿ ಇಡೀ ಘಟನೆ ಯಾವ ರೀತಿ ಆಯಿತು ಅಂತ. ಥ್ಯಾಂಕ್ ಯು ವೆರಿ ಮಚ್ ಪೃಥ್ವಿರಾಜ್. ನೋಡಿ, ಎಲ್ಲಿಂದ ಎಲ್ಲಿಗೆ ಬಂದು ಆ ರೋಡ್ ಡಿವೈಡರ್ನ ದಾಟ್ಕೊಂಡು ಆ ಕಬ್ಬಿಣದ ಫೆನ್ಸ್ ಥರ ಇದೆ ಅಲ್ಲಿ ಅದನ್ನು ಮುರ್ಕೊಂಡು ಅಲ್ಲಿಂದ ಹಾರಿ ಮುಂದಕ್ಕೆ ಹೋಗಿ ಅದು ಜನಗಳನ್ನು ಕೊಲ್ಲೋ ತನಕ ಹೋಗುತ್ತೆ ಅಂತಂದರೆ ಒಂದು ಲಾರಿ ಇನ್ನೆಷ್ಟರ ಮಟ್ಟಿಗೆ ಇರಬೇಕು ನೋಡಿ. ನಮ್ಮ ಪೃಥ್ವಿರಾಜ್ ಹೇಳ್ತಾ ಇದ್ರು, ಅವನು ಹಿಂದೆ ಬರ್ತಾ ಒಬ್ಬ ಆಟೋದನಿಗೂ ಕೂಡ ತಾಕ್ಸ್ಕೊಂಡ್ಬಂದಿದ್ದ. ಆ ಗಾಬರಿಲಿ ಬಂದಿರುವಂಥವನಿಗೆ ಬೈಕ್ ಸವಾರ ಗೊತ್ತಾಗಲಿಲ್ವಾ, ಬೈಕ್ ಸವಾರನಿಗೆ ಗುದ್ದುಬಿಟ್ಟೆ ಅಂತ ಗೊತ್ತಾದ ತಕ್ಷಣ ಅವನು ಪೂರ್ತಿ ಹೊಹಾರ್ಬಿಟ್ನ, ಅಲ್ಲಿಂದ ಹೋಗಿ ಹೊಡೆದ್ನ.
ಡ್ರೈವರೇ ಇದ್ನಾ, ಹೆಲ್ಪರೇ ಡ್ರೈವಿಂಗ್ ಮಾಡ್ತಾ ಇದ್ನಾ, ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು.